ನಮಸ್ಕಾರ. ರಾಮನಗರದ ನಿಮ್ಮ ನೆಚ್ಚಿನ ಆಭರಣ ಮಳಿಗೆಯಾದ MS ಗೋಲ್ಡನ್ ಡೈಮಂಡ್ಸ್ ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದೆ. ಇದೇ 8ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಿಮಗೋಸ್ಕರ ಒಂದು ಬೃಹತ್ ಆಫರ್ ನ ನೀಡ್ತಾ ಇದ್ದೇವೆ. ಕಲ್ಕತ್ತಾ ಆಗಿರ್ಬೋದು, ಆಂಟಿಕ್ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಟೆಂಪಲ್ ವರ್ಕ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಬಾಂಬೆ, ಕರಾಚಿ ಯಾವ ಡಿಸೈನ್ ತಗೊಂಡು ಕೂಡ 0% ಮೇಸೇಜ್, ಕೇವಲ 8% ಮೇಕಿಂಗ್ ಇದೆ. ಅದಲ್ಲದೆ ವಜ್ರಾಭರಣಗಳ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 25,000 ಡಿಸ್ಕೌಂಟ್ ಸಿಗ್ತಾ ಇದೆ. ಇದೇ ಆಗಸ್ಟ್ 14, 15, 16, 17ಕ್ಕೆ. ಹಾಗಾಗಿ ಈ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಕು. ಈ ಒಂದು ಸುವರ್ಣಾವಕಾಶ ನಮ್ಮ ರಾಮನಗರ ಬ್ರಾಂಚ್ ಅಲ್ಲಿ MS Gold and Diamond, the real source of purity. ಈ ದಿನ ವಿಶೇಷ ಏನೆಂದರೆ ಕರ್ಗಧಾರಕರು ಹಾಗೂ ಎಲ್ಲಾ ಇರತಕ್ಕಂತ ಸಮಿತಿಯವರು ಅಣ್ಣನಿಗೆ ಒಂದು ಕೃತಜ್ಞತಾ ಸಮಿತಿ ಕಡೆಯಿಂದ ಗೌರವವನ್ನು ಸಲ್ಲಿಸಬೇಕೆಂದು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಅವರಿಗೆ ನಮ್ಮ ಎಲ್ಲ ಕರ್ಗದ ದೇವಸ್ಥಾನದ ಪರವಾಗಿ ನಾನು ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಈ ನಮ್ಮ ಕೃತಜ್ಞತಾ ಒಂದು ವಿಶೇಷವಾದ ಆಹ್ವಾನವನ್ನು ನಮಗೆ ಇದಕ್ಕೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕೆಂದು ನಾವು ಹಮ್ಮಿಕೊಂಡಿದ್ದೇವೆ. ಶ್ರೀ ಬನ್ನಿ ಮಾಂಕಾಳಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಕೇಳಿಕೊಳ್ಳುತ್ತಾ ಇಲ್ಲಿ ಬಂದಿರತಕ್ಕಂತ ಎಲ್ಲರ ಪರವಾಗಿ ನಾನು ಈ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಕರಗದ ಹಬ್ಬಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಂತ ಶಶಿಯಣ್ಣ ಅವರಿಗೆ ಶ್ರೀ ಬಿಸಿಲು ಮಾರಮ್ಮ ಮತ್ತು 9 ಏನು ಕರಗ ನಾವು ಮಾಡಿದೀವಿ ರಾಮನಗರ ಎಲ್ಲಾ ದೇವರುಗಳು ಅವ್ರಿಗೆ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ, ಮತ್ತೆ ಮುಂದಿನ ದಿನಗಳಲ್ಲಿ ಅವರು ರಾಮನಗರಕ್ಕೆ ಒಳ್ಳೆ ನಾಯಕರಾಗಿ ಬೆಳಿಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ, ಕರಗ ಮಾಡೋದಾಗ ಮುಂಚೆ ಏನಂದ್ರೆ ಲೈಟಿಂಗ್ ಊರಿನಲ್ಲಿ ಲೈಟಿಂಗ್ ಅಲ್ಲಿ ಇರಲಿಲ್ಲ. ತಮ್ಮ ಬೀದಿಗಳಲ್ಲಿ ಲೈಟಿಂಗ್ ಹಾಕೊಂಡು ಪುಟ್ ಲೈಟ್ ಗ್ಯಾಸ್ ಲೈಟ್ ಹೊಡ್ಕೊಂಡು ಕರಗನ ಕರ್ಕೊಂಡು ಹೋಗ್ತಾ ಇದ್ದವು. ಇವತ್ತು ತಳಪಾಯಿ ಹಾಕ್ತಾರೆ ಹೈಸ್ಕೂಲ್ ಪೀಠದಲ್ಲಿ ಶೇಷಾದ್ರಿ ಸಸ್ಯನ ಇವತ್ತು ಇನ್ನೂವರೆಗೂ ಯಾರು ಹಾಕಿಲ್ಲ, ಹಾಕೋದು ಇಲ್ಲ. ಇನ್ನು 101 ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಶೇಷಾದ್ರಿ ಸತ್ಯಣ್ಣವ್ರಿಗೆ ನಾನು ವಂದನೆ ಸ್ವಲ್ಪ ತಿನಿಯಲ್ಲಿ ಬಂದು ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರ ನಮ್ಗೆ ಇರ್ಲಿ, ನಮ್ಮ ಸಹಕಾರ ಅವ್ರಿಗೆ ಇರ್ಲಿ ಅಂತ ಹೇಳ್ತಿ. ಅವ್ರು ಉನ್ನತಾಧಿಕಾರದಲ್ಲಿ ನೋಡ್ಬೇಕು ನಮ್ ಎಲ್ಲರಿಗೂ ಆಸೆ. ನಾನು ಲಾಸ್ಟ್ ಟೈಮ್ ಒಂದ್ಸಾರಿ ಹೇಳಿದೀನಿ ಅವ್ರಿಗೆ, ಅವ್ರು ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ಸಮಾರಂಭದಲ್ಲಿ ಏನ್ ಹೆಚ್ಚು ರೀತಿಯಲ್ಲಿ ಅವ್ರ ಸಹಕಾರ ಕೊಡೋ ನಮ್ಮೆಲ್ಲರ ತನು ಮನದನೆ ಅವ್ರ ಜೊತೆಗೆ ನಾವು ಸೇರ್ಕೊಳ್ಳುವ ಅಂತ ಹೇಳ್ತಾ ನನ್ನ ಒಂದು ರಿಕ್ವೆಸ್ಟ್. ಏನು ನಡೀತದೆ ಅದಕ್ಕೆ ಸಹಾಯ ಮಾಡಿದಂತ ಶಶಿ ಅಣ್ಣಾರ್ಗೆ ವಂದನೆ ಅರ್ಪಿಸ್ತಾ, ಹೀಗೆ ಎಲ್ಲಾ ಕರ್ಗಕ್ಕೆ ಆಗ್ಲಿ ಯಾವುದೇ ದೇವರ ಕಾರ್ಯ ಒಳ್ಳೆ ಕೆಲಸಕ್ಕೆ ನೀವು ಹೀಗೆ ಸಹಕರಿಸ್ತಾ ಇರಿ. ಈಗ ಒಂದು ಈ ಸೆಷನ್ ಅವ್ರು ಮಾಡಿರುವಂತ ಕಾರ್ಯ ಎಂತ ಕಾರ್ಯ ಅಂತ ಆದ್ರೆ ಒಂದು ರಾಮನಗರದ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾಕಂತ ಅಂದ್ರೆ ಕರಗ ಎಲ್ಲರೂ ಮಾಡ್ತಾ ಇದ್ವಿ, ಆದ್ರೆ ಕರಗ ಮಾಡುವಂತ ಕರಗದ ಕಮಿಟಿಗಳಿಗೆ ಆರ್ಥಿಕವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ರು. ಆದ್ರೆ 2026 ಹಾಗೂ 25ನೇ ಸಾಲಿನಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದಂತ ಶಶಿಣ್ಣರವರು ಆರ್ಥಿಕವಾಗಿ ಮತ್ತೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ. ಪ್ರತಿಯೊಂದು ದೇವಸ್ಥಾನಕ್ಕೆ ತಾವೇ ಖುದ್ದು ಬಂದು ಅಲ್ಲಿನ ಅಂಕುಡಂಕುಗಳು ಮತ್ತು ಆಗುವುಗಳನ್ನ ವಿಚಾರಿಸಿ ಅದನ್ನ ಸರಿಪಡಿಸಿ ಕರಗಧಾರಕರಿಗೆ ಪ್ರೋತ್ಸಾಹ ನೀಡಿ ಆ ಕಮಿಟಿಯವರಿಗೆ ಒಂದು ಪ್ರೋತ್ಸಾಹ ನೀಡಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ರಾಮನಗರ ತಾಲೂಕಿನ ಒಂದು MLA ಸ್ಥಾನವನ್ನ ಗಟ್ಟಿಯಾಗಿ ಅವ್ರಿಗೆ ಉಳಿಸ್ಕೊಳ್ಳೋ ರೀತಿಯಲ್ಲಿ ರಾಮನಗರ ಜನತೆ ಬೆಂಬಲ ನೀಡ್ಲಿ. ಯಾಕಂತ ಅಂದ್ರೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಅಧ್ಯಕ್ಷರಿಗೆ. ಯಾಕಂದ್ರೆ ನಮ್ಗೆ ಕೊಂಡದ್ದು ಇಟ್ಕೆ ಕಟ್ಟಡ ಆಗ್ಬೇಕಾಯ್ತು. ಒಂದೇ ಮಾತು ನಾವು ಅಧ್ಯಕ್ಷ ಹತ್ರ ಹೋಗಿ ಒಂದು ಮನವಿ ಕೊಟ್ವಿ. ಮನವಿ ಕೊಟ್ಟ ತಕ್ಷಣ ಇಂಜಿನಿಯರ್ ಮಧುಚಂದ್ರರವರು ಇದ್ದಾರೆ, ಅವ್ರು ಕಳಿಸಿ ಆಯ್ತು ಇದನ್ನ ಅಪ್ರೂವಲ್ ಮಾಡಿದ್ದೀನಿ, ಇನ್ನು 2 ದಿನದಲ್ಲಿ ನಮ್ದು ಕೊಂಡದ್ದು ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಕಟ್ಟಡ ಮತ್ತೆ ಹೊಸಮಣ್ಣು ನಡೆಸ್ತಾ ಇದ್ದಾರೆ. ಈ ತರ ತನುಮನದಿಂದ ಯಾರನ್ನು ಸಹಕಾರ ನೀಡಿಲ್ಲ, ಕಾರ್ಯಗಳು ನಿರ್ವಹಿಸಿಲ್ಲ. ಇದೇ ರೀತಿ ಅವರು ಎಲ್ಲಾ ಕಾರ್ಯಗಳಲ್ಲಿ ಭಾಗವಹಿಸ್ಲಿ, ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡ್ಲಿ. ತನುಮನದಿಂದ ಪಕ್ಷ ಭೇದ ಮರೆತು ಅವ್ರ ಪರವಾಗಿ ಬೆಂಬಲವಾಗಿ ನಿಲ್ತೀವಿ. ಇಂದಿಗಿಂತ ಈಗ ಶಶಿಯಣ್ಣ ಶೇಷಾದ್ರಿ ಅಣ್ಣ ಅವರ ಅಧಿಕಾರಾವಧಿಯಲ್ಲಿ ತುಂಬಾ ಚೆನ್ನಾಗಿ ಏನು ಕರಗ ಒಂದು ಹಬ್ಬ ಅನ್ನೋದು ತುಂಬಾ ಚೆನ್ನಾಗಿ ಆಚರಣೆಯಲ್ಲಿ ನಡೀತಾ ಬರ್ತಾ ಇದೆ. ಒಂದೂರು ಹಬ್ಬದ ವಾತಾವರಣ ಸೃಷ್ಟಿ ಆಗ್ಬೇಕು ಅಂದ್ರೆ ಅಲ್ಲಿ ಸ್ವಚ್ಛತೆ ಮುಖ್ಯ. ನಾವೇನೇ ಅಲಂಕಾರ ಮಾಡಿದ್ರು ಸ್ವಚ್ಛತೆ ನೈರ್ಮಲ್ಯ ಅನ್ನೋದು ಬಹುಮುಖ್ಯ. ಅದನ್ನ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಶಶಿ ಅಣ್ಣ ಅವರ ಅಧಿಕಾರಾವಧಿಯಲ್ಲಿ ತುಂಬಾ ಚೆನ್ನಾಗಿ ನಮ್ಮ ರಾಮನಗರದ ಹಬ್ಬ ಹರಿದಿನಗಳು ಇದೇ ಅಲ್ಲ, ಎಲ್ಲಾ ಹಬ್ಬ ಹರಿದಿನಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅವರ ಅಧ್ಯಕ್ಷತೆಯಲ್ಲಿ ಯಾರು ಜನರ ಸೇವೆ ಚೆನ್ನಾಗಿ ಮಾಡ್ತಾರೋ ಅವರು ಒಳ್ಳೆ ಹುದ್ದೆಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಮತ್ತೆ ಅನುಮಾನ ಇಲ್ಲ. ಅದಕ್ಕೆ ಅವರು MLA ಆಗ್ಬೇಕು ಅಂತ ನಾನು ಆಶಿಸ್ತೇನೆ. ಉದ್ಗೇರಮ್ಮ ದೇವಿಯು ಮೊನ್ನೆ ತಾನೇ ಕೊಂಡವನ್ನು ಮಾಡಿದ್ರು. ಶಶಿ ಅಣ್ಣವರು ಸುಮಾರು ಒಂದು 7 ಗಂಟೆ ಅಷ್ಟು 7-7:30 ಆಗಿತ್ತು.
ಅಷ್ಟೊತ್ತಲ್ಲೂ ಯಾವ ನಾಯಕರೇ ಆಗ್ಲಿ ಇಲ್ಲಿ ತನಕ ಉದ್ಗ್ಯಾರಮ್ಮ ದೇವಸ್ಥಾನದ ಹತ್ರ ಬಂದು ಯಾವುದೇ ರೀತಿ ಕೊಂಡ ಟೈಮಲ್ಲಿ ಆಗ್ಲಿ ಇನ್ನೊಂದೇ ಆಗ್ಲಿ ಯಾವುದೇ ಸಹಕಾರ ಬೇರೆ ಯಾವುದೇ ನಾಯಕರು ಮಾಡಿಲ್ಲ. ಶಶಿ ಅಣ್ಣವರು ನಾವು ಬಂದು ನಮ್ಗೆ ಎಲ್ಲಾ ರೀತಿಯ ಆರ್ಥಿಕ ಹಾಗೂ ಮತ್ತೆ ಎಲ್ಲಾ ಸಹಾಯಗಳು ಮತ್ತೆ ನಗರಸಭಾ ಅಧ್ಯಕ್ಷತೆಯಿಂದ ಪ್ರಸಾದ ವಿನಿಯೋಗ ಮತ್ತೆ ನಮ್ ದೇವಸ್ಥಾನದ ಮೂಲಕ ಅಲ್ಲೇ ಬೆಳಗಿನಿಂದ ಸಂಜೆ ತನಕನೂ ಪ್ರಸಾದವನ್ನು ಕೊಟ್ಟಿದ್ದಾರೆ. ಮತ್ತೆ ತಿರ್ಗಾ ಎಲ್ಲಾ ರೀತಿ ನಮ್ಗೆ ಏನ್ ಸಹಾಯ ಬೇಕೋ ಎಲ್ಲದನ್ನು ಒದಗಿಸಿದ್ದಾರೆ. ನಗರದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ತಮ್ಮ ಅಮೂಲ್ಯ ಸಹಕಾರವನ್ನು ನೀಡಿದ ಮಾನ್ಯ ನಗರಸಭಾ ಅಧ್ಯಕ್ಷರ ಸೇವೆಯನ್ನು ಗೌರವಿಸಿ ನಾವು ಕರಗಧಾರಕರು ಮತ್ತು ಕರಗ ಸಮಿತಿಯವರು ಮತ್ತು ನಗರದ ಜನತೆ ಇವರು ಎಲ್ಲರೂ ಆತ್ಮೀಯ ಕೃತಜ್ಞತೆಯನ್ನು ಗೌರವವನ್ನು ಸಮರ್ಪಣೆಯನ್ನು ಮಾಡುವುದರಲ್ಲಿ ನಾವು ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಎಲ್ಲಾ ಕರಗದ ದೇವಸ್ಥಾನಗಳಿಗೆ ಅತ್ಯುತ್ತಮವಾದ ಒಳ್ಳೆಯ ಅನುಕೂಲವಾಗಿದೆ. ನಗರಸಭಾ ಸದಸ್ಯರೇ, ನಿಮ್ಮ ಅಭಿವೃದ್ಧಿ ರಾಜ್ಯ ಮಟ್ಟದಲ್ಲಿ ಜನರ ಕಣ್ಮನ ಸೆಳೆಯಲಿ ಎಂದು ಇಲ್ಲಿ ಬಂದಿರುವಂತಹ ಎಲ್ಲಾ ಜನಪರರು ಹಾಗೂ ನವಶಕ್ತಿ ದುರ್ಗೆಯರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಎಂದು ನಾವೆಲ್ಲರೂ ಕರಗಧಾರಕರು, ಕರಗ ಸಮಿತಿಯರು ಮತ್ತು ನಗರದ ಜನತೆ ಎಲ್ಲರೂ ಸೇರಿ ತಮ್ಮನ್ನು ಆಶೀರ್ವದಿಸುತ್ತೇವೆ. ಅದು ಸ್ವಚ್ಛತೆಯಲ್ಲಿ ನಂಬರ್ 1 ಮೈಸೂರಿಗೆ ಅವಾರ್ಡ್ ಕೊಡ್ತಾವ್ರೆ ಮೋದಿ ಅವರು. ಆ ತರ ಅವಾರ್ಡ್ ಶಶಿ ಅಣ್ಣನು ತಗೊಳ್ಳಿ, ಡೆಲ್ಲಿಗೆ ಹೋಗಿ ಅಂತ ನಾವು ಕೇಳ್ಕೊಂತಾ ಇದೀವಿ ದೇವ್ರನಲ್ಲಿ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷ ಯಾವ್ದೇ ಇರ್ಬೋದು, ಅಭಿವೃದ್ಧಿ ಮಾಡೋರ್ಗೆ, ಕೆಲಸ ಮಾಡೋರ್ಗೆ ಪ್ರೋತ್ಸಾಹ ಕೊಡ್ಬೇಕು. ನಾನ್ ಯಾವ್ದೇ ಇರ್ಬೋದು, ಅವ್ರು ಯಾವ್ದೇ ಇರ್ಬೋದು, ನಮ್ಮಲ್ಲಿ ಏನು ಇಲ್ಲ. ಅವ್ರ ಕೆಲಸ ಮಾಡೋದಕ್ಕೆಲ್ಲ ನಮ್ಮ ಸಹಕಾರ ಇದೆ. ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನನ್ಗಿನ್ನ ಬಹಳ ಆಸೆ ಇದೆ. ಅದು ಹೇಳಕ್ ಆಗಲ್ಲ. ನನ್ನ ಮನ್ಸಲ್ಲಿ ನಾನು ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅವ್ರು ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಲಿ.